ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದು ಹಾಗೆ ನಾಳೆ ಸಿಇಟಿ ಪರೀಕ್ಷೆಗಳಿದೆ. ಪರೀಕ್ಷೆ ಕೇಂದ್ರಗಳ ಸುತ್ತಮುತ್ತ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಇಂದು ಹಾಗೆ ನಾಳೆ ಸಿಇಟಿ ಪರೀಕ್ಷೆ ಕೇಂದ್ರಗಳ ಸುತ್ತಮುತ್ತ ಟೈಟ್ ಸೆಕ್ಯೂರಿಟಿಯನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಪರೀಕ್ಷೆ ಕೇಂದ್ರಗಳ ಸುತ್ತ ಜೆರಾಕ್ಸ್ ಅಂಗಡಿ ಇಟ್ಕೊಳ್ಳೋದು ಅಥವಾ ಕೆಲವೊಂದಷ್ಟು ಚಟುವಟಿಕೆಗಳನ್ನು ಮಾಡ್ತಾರೆ. ಅದು ಯಾವುದಕ್ಕೂ ಕೂಡ ಅನುಮತಿ ಇರೋದಿಲ್ಲ, ಬಂದ್ ಆಗಿರುತ್ತೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಇವತ್ತು ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಎಕ್ಸಾಮ್ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಆರಂಭವಾಗಿರುವ ಪರೀಕ್ಷೆ ಆರಂಭವಾಗುತ್ತೆ. ಪರೀಕ್ಷೆ ಮುಗಿಯುವವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಾಳೆ ಮ್ಯಾಥಮೆಟಿಕ್ಸ್ ಆಗಿ ಬಯಾಲಜಿ ಪರೀಕ್ಷೆ ನಡೆಯುತ್ತೆ. ಬೆಂಗಳೂರಿನ 163 ಕೇಂದ್ರಗಳಲ್ಲಿ ಸಿಇಟಿ ಪರೀಕ್ಷೆ ನಡೀತಾ ಇದೆ. ರಾಜ್ಯದಲ್ಲಿ ಸುಮಾರು 745 ಪರೀಕ್ಷಾ ಕೇಂದ್ರಗಳಲ್ಲಿ ಸಿಇಟಿ ಪರೀಕ್ಷೆ ನಡೀತಾ ಇದೆ. ಜಿಲ್ಲಾ ಮಟ್ಟದ ಡಿಸಿ, ಸಿಇಒ ನೇತೃತ್ವದಲ್ಲಿ ಪರೀಕ್ಷೆಗಳು ನಡೀತಾ ಇದೆ. ಪರೀಕ್ಷೆಗಾಗಿ ಕೆಇಎ ಕಚೇರಿಯಲ್ಲೂ ಕೂಡ ಕಮಾಂಡ್ ಅನ್ನ ಏರ್ಪಡಿಸಲಾಗಿದೆ. ಸೆಂಟರ್ ಸ್ಥಾಪನೆಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಸಿಇಟಿ ಬರಿತಾ ಇರೋದು ಸುಮಾರು 3,30,479 ಸ್ಟೂಡೆಂಟ್ಸ್. ಪುರುಷ ವಿದ್ಯಾರ್ಥಿಗಳು 1,44,380, ವಿದ್ಯಾರ್ಥಿನಿಯರು 1,86,099 ಜನ ಈ ಬಾರಿ ಎಕ್ಸಾಮ್ ಬರಿತಾ ಇದ್ದಾರೆ. ಇನ್ನು 970 ವಿಶೇಷ ಚೇತನರು ಎಕ್ಸಾಮ್ನಲ್ಲಿ ಭಾಗಿಯಾಗ್ತಾರೆ. ಸಿಇಟಿ ಪರೀಕ್ಷೆಯಲ್ಲಿ ಸುಮಾರು 12,665 ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು 15,265 ಸಿಸಿಟಿವಿ ಕ್ಯಾಮೆರಾದ ಮೂಲಕ ಚಲನವಲನದ ಮೇಲೆ ನಿಗಾ ಇಡಲಾಗುತ್ತೆ. ಈಗ ಕ್ಯಾಮೆರಾಗಳಲ್ಲೂ ಕೂಡ ಸಿಇಟಿ ಎಕ್ಸಾಮ್ ನಡೀತಾ ಇರೋದು, ಯಾವುದೇ ಕಾಪಿ ಚೀಟಿ ಮಾಡೋದಾಗಿರಲಿ ಅಥವಾ ಅಕ್ರಮ ಚಟುವಟಿಕೆಗಳು ನಡಿಬಾರದು ಅನ್ನುವಂತ ಕಾರಣಕ್ಕೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.